ಈ ಆಕಳ ನಂದಿ ಸರದಾಡ್ತು ಅಂತ ಅಂದ್ರ ದೇವಿ ಪಾರ್ವತಿಯ ವಾಹನ ಸಿಂಹ ಆಕಳನ್ ತಿನ್ಬೇಕಂತ ಗುದ್ದಾಡಕತ್ತೈತಿ. ಇಷ್ಟಷ್ಟ ಅಲ್ಲ, ತೊಡಿ ಮೇಲೆ ಕೂತಿರ್ತಕ್ಕಂಥ ಪಾರ್ವತಿ ಯಾವಾಗ ಎದ್ದು ಹೋಗ್ತಾಳೋ ನಾನು ಯಾವಾಗ ತೊಡಿ ಮ್ಯಾಗ ಕುಂಡ್ರಬೇಕಂತ ಗಂಗೆ ಕಾಯಕತ್ತಾಳ ನನ್ನ ತಲೆ ಮೇಲೆ ಕೂತು. ಮತ್ತು ಇಷ್ಟೆಲ್ಲ ನೋಡ್ಕೊಂಡು ನಾನು ಸಿಟ್ಟಿಗೆ ಬಂದ್ರೆ ಒದರಾಡಿಂದ್ರೆ ನನ್ನ ಗಂಟ್ಲದಾಗ ವಿಷ ಇಟ್ಕೊಂಡೇನು, ಅದೆಲ್ಲಿ ನಾನು ಒಳಗೆ ಹೋಗಿ ನಾ ಸಾಯ್ತೀನಿ ಅಂತ ನಾನು ವಿಚಾರ ಮಾಡಕತ್ತೀನಿ. ಇಷ್ಟೆಲ್ಲ ಸಂಕಷ್ಟಗಳಿದ್ರೂ ನಾನು ಇಡೀ ಜಗತ್ತಿನ ಆಗುಹೋಗುಗಳನ್ನೆಲ್ಲ ನಾನು ನೋಡ್ಕೊಳಕತ್ತ ಮಗನ, ನಿನ್ನ ಮನಿದೇನು ದೊಡ್ಡ ಕತೆ ಹೇಳಕ್ಕೆ ಬಂದಿ ಹೋಗಂತ ಅವ ಹೇಳಿದನು. ಅಂದ್ರೆ ನಮ್ಮ ಮನೆ ಸಮಸ್ಯೆನೇ ಭಾಳ ದೊಡ್ಡದಂತ ನಾವು ತಿಳ್ಕೊಂಡಿವ ಅಷ್ಟ. ನಮ್ಮ ಮನೆ ಸಮಸ್ಯೆಗಳು ಏನು ದೊಡ್ಡವಲ್ಲ, ನಮ್ಮ ಮನೆಗಳಿಗಿಂತ ಹೆಚ್ಚು ಸಮಸ್ಯೆಗಳು ಇರ್ತಾವ. ಅವನು ಯಾವನ್ನೂ ದೊಡ್ಡವನು ಮಾಡ್ಕೊಳ್ಳಾರ್ದಂಗ ಅದನ್ನು ನಾವು ಧೈರ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ. ಆ ಧೈರ್ಯವಾಗಿ ತೆಗೆದುಕೊಳ್ಳುವಾಗ ಧೈರ್ಯ